ಆಹ್, ಸೋನು, ಅಪ್ಪ. ನಡಿ, ತುಂಬಾ ಬಿಸಿಲಾಗ್ತಾ ಇದೆ. ಈಗ ಮನೆಗೆ ಹೋಗೋಣ. ಹೀಗಾಗ್ತಾ ಇಲ್ಲ. ನಾನು ನಿಮ್ಗೆ ಹೇಳಿದೆ, ಇದು ಇರ್ಲಿ ಬಿಡಿಯಪ್ಪ, ನಾನು ಮಾಡ್ತೀನಿ. ಹೇಳಿದ್ದೆ, ಆದ್ರೆ ನೀನು ಒಬ್ಬನೇ ಹೇಗ್ ಮಾಡ್ತೀಯಾ? ಇಷ್ಟು ದೊಡ್ಡ ಜಮೀನು ತಯಾರು ಮಾಡೋದಕ್ಕೆ ಸಮಯ ಹಿಡಿಯುತ್ತಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಪ್ಪ. ನೀವು ಮನೆಗೆ ಹೋಗಿ ನಾನು ಮಾಡ್ತೀನಿ. ಇಲ್ಲ, ನೀನು ಜೊತೆಲ್ ಬಾ. ರೋಟಿ ತಿನ್ಕೊಂಡು ಮತ್ತೆ ಸಾಯಂಕಾಲ ಬರೋಣ. ಅಪ್ಪ, ಅಷ್ಟಲ್ಲೇ ಕತ್ಲಾಗ್ಬಿಡುತ್ತೆ. ನೀವು ನಡೀರಿ, ನಾನು ಬರ್ತೀನಿ. ಅರೆ, ಹಠ ಮಾಡ್ಬೇಡ, ಬಾ ನನ್ ಜೊತೆ. ಇವತ್ತು ರಜಾ ಅನ್ಕೋ. ಅಪ್ಪ, ರೈತನಿಗೆ ಯಾವತ್ತೂ ರಜಾ ಇರೋದಿಲ್ಲ. ಅರೆ, ನಾನು ಹೇಳದ್ನಲ್ಲ, ರಜಾ ಆಯ್ತು. ನೀಗ ನಡಿ, ಬಾ ನನ್ ಜೊತೆಗೆ. ಇದೊಂದು ಚಿಕ್ಕ ಕುಟುಂಬದ ಕಥೆಯಾಗಿತ್ತು. ಕಿಶನ್ ಮಗಳಾದ ಗಂಗಾ, ಮಗನಾದ ಸೋನು ಮತ್ತೆ ಅವರ ಹೆಂಡತಿಯ ಜೊತೆ ಜೀವಿಸ್ತಿದ್ದ. ಊರೇನು ಅಷ್ಟು ದೊಡ್ಡದಾಗಿರ್ಲಿಲ್ಲ. ಎಲ್ಲಾರ ಮನೇನೂ ತುಂಬಾ ದೂರ ದೂರ ಇರ್ತಿತ್ತು. ಕಿಶನ್ ಅವರ ಮನೆ ಕೂಡ ತೋಟದಿಂದ ತುಂಬಾನೇ ದೂರ ಇರ್ತಿತ್ತು. ಮನೆಗ್ ಬರ್ತಾರೆ. ಬಂದ್ರ ಇಬ್ರು? ಬನ್ನಿ ಬನ್ನಿ, ನಿಮ್ಗೆ ಊಟ ಬಡಿಸ್ತೀನಿ. ಮತ್ತೆ ಕೆಲ್ಸ ಎಲ್ಲ ಮುಗೀತಾ? ಇಲ್ಲಮ್ಮ, ಅಪ್ಪ ಇವತ್ತು ರಜಾ ಮಾಡು ಅಂದ್ರು. ನನ್ನೂ ಹಾಗೆ ಕರ್ಕೊಂಬಂದ್ಬಿಟ್ರು. ಏನು ರಜಾನಾ? ಅರ್ಥ ಆಗಿಲ್ಲ. ಅರೆ ಗಂಗಾ, ಹೊರಗಡೆ ಹೋಗ್ ನೋಡು, ಎಷ್ಟೊಂದು ಬಿಸಿಲಿದೆ ಅಂತ. ಯಾರಿಗಾದ್ರೂ ಆರೋಗ್ಯ ಹಾಳಾದ್ರೆ ಇನ್ನೂ ಕಷ್ಟ. ಮತ್ತೆ ಮೋನ ಎಲ್ಲೋದ್ಲು? ಅವಳು ನೀರ್ ತರಕ್ ಹೋಗಿದ್ದಾಳೆ. ಅಪ್ಪ, ಎಷ್ಟು ಸಾರಿ ಹೇಳಿದೆ ನಿಮ್ಗೆ ಒಂದು ನಲ್ಲಿ ಹಾಕಿ ಅಂತ. ಮೊದ್ಲು ಅಮ್ಮ, ಈಗ ಅಮಾಯಕ ಮೋನ ಎಷ್ಟು ದೂರದಿಂದ ನೀರು ತರ್ತಾರೆ. ಏನಾಯ್ತು ಮಗನೇ? ನೀವಿಬ್ರು ಕೂಡ ನಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತೀರಾ? ಅಮ್ಮ, ಆದ್ರೆ ನಲ್ಲಿ ಇರ್ಬೇಕಲ್ವಾ? ಸರಿ ಹೇಳ್ತಾ ಇದೀಯ ನೀನು. ಸರಿ ನಡಿ, ಈ ಬಾರಿ ಫಸಲು ಬಂದ್ಮೇಲೆ ಎಲ್ಲದಕ್ಕಿಂತ ಮೊದಲು ನಲ್ಲಿ ಹಾಕಿಸ್ತೀನಿ. ಸೋನು ಕಿಶನ್ ಹತ್ರ ಪ್ರಮಾಣ ತಗೊಂಡ ತಕ್ಷಣ ಅವನಿಗೆ ಸಂತೋಷ ಬರುತ್ತೆ. ಮತ್ತೆ ಅವನು ಊಟ ಮಾಡಕ್ಕೆ ಶುರು ಮಾಡ್ತಾನೆ. ಅದು ರೀ, ನಿಮ್ಮತ್ರ ಏನೋ ಕೇಳ್ಬೇಕಂತಿದ್ದೆ. ಹೇಳು ಗಂಗಾ. ಅವಳಿಗೆ ಮದ್ವೆ ಮಾಡೋದಿದ್ಯಾ ಇಲ್ವಾ? ಮಾಡೋಣ, ತುಂಬಾ ಜೋರಾಗಿ ಮಾಡೋಣ. ಇರ್ಲಿ ಬಿಡಿಯಪ್ಪ, ನಮ್ಗೇನ್ ಕಷ್ಟ ಕಡಿಮೆ ಇದೆಯಾ? ಮತ್ತೊಂದು ತಗೋಬೇಕಾ? ಬೇಗ ಅವನಿಗೆ ಮದ್ವೆ ಆದ್ರೂ ಮಾಡಿದ್ರೆ ಪಾಪ ಅವನ್ ಲೈಫ್ ಕೂಡ ಚೆನ್ನಾಗಿರತ್ತೆ ರೀ. ಏನಂತೀರಾ? ಸೊಸೆ ಮನೆಗ್ ಬಂದ್ರೆ ನಮ್ಮ ಹಣೆ ಬರಹ ಕೂಡ ಬದ್ಲಾಗತ್ತೆ. ಹೌದು, ಅಮ್ಮ ಹೇಳಿ ಸರಿನೇ ಅಲ್ವಾ? ಅಮ್ಮ, ನೀನು ಹೇಳ್ತಾರದ್ ನೋಡಿದ್ರೆ ಆಕೆ ಬಂದ್ಮೇಲೆ ಆಕಾಶದಿಂದ ಹಣ ಉದುರೋ ತರ ಹೇಳ್ತಾ ಇದೀಯ. ಮೊದ್ಲು ಸ್ವಲ್ಪ ಹಣ ಉಳಿತಾಯ ಮಾಡೋಣ, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ತುಂಬಾ ತಿಂಗಳು ಕಳೆದು ಹೋಗತ್ತೆ. ಕಿಶನಿನ ಬೆಲೆ ತುಂಬಾ ಚೆನ್ನಾಗಿ ಬೆಳೆದಿರುತ್ತೆ. ಈ ಸಲ ಅವನು ಒಳ್ಳೆ ರೇಟಿಗೆನೆ ಮಾರಿರ್ತಾನೆ. ಅವನು ಪಾಪ ಒಳ್ಳೆ ದುಡ್ಡನ್ನ ಸಂಪಾದನೆ ಮಾಡಿರ್ತಾನೆ. ಅವರು ಪ್ರಮಾಣ ಮಾಡ್ದಂಗೆ ಮನೆಯಲ್ಲಿ ಅವರು ಒಂದು ಹ್ಯಾಂಡ್ ಪಂಪ್ ನ ಹಾಕಿಸ್ತಾರೆ. ನೀರು ಸಿಹಿಯಾಗಿದೆ. ಸೋನೂರಪ್ಪ, ನೀವು ತುಂಬಾ ಒಳ್ಳೆ ಕೆಲ್ಸ ಮಾಡಿದೀರಾ. ನೋಡ್ರಿ, ದೊಡ್ಡ ಖರ್ಚೇನಾದ್ರೂ ಬರಕ್ ಮುಂಚೆನೆ ಸೋನುಗೆ ಮದ್ವೆ ಮಾಡೋದ್ ಬಗ್ಗೆ ಯೋಚನೆ ಮಾಡಿ. ಮತ್ತೆ ಅವನಿಗೋಸ್ಕರ ಒಂದು ರೂಮ್ ಕೂಡ ಕಟ್ಸ್ಬೇಡಿ. ಅಲ್ಲಮ್ಮ, ಈಗ ತಾನೇ. ಬಾಯ್ ಮುಚ್ಚು. ನೀನೇನ್ ಹೇಳ್ದೆ? ಫಸ್ಟ್ ಬೋರ್ ಹಾಕ್ಸ್ಬೇಕು ಅಂತ. ಆಯ್ತಲ್ವಾ ಕೆಲ್ಸ? ಇವಾಗ ಏನ್ ಮಾಡೋದು? ಅಮ್ಮನ ಮಾತು ಕೇಳಿಸ್ಕೊಂಡು ಸುಮ್ನೆ ಆಗ್ಬಿಡ್ತಾನೆ. ಅವತ್ತಿಂದ ಅವರು ಸೋನುಗೋಸ್ಕರ ಒಂದು ಒಳ್ಳೆ ಹುಡುಗಿನ ಅವರು ಹುಡುಕ್ತಾ ಇರ್ತಾರೆ. ಏನಾಯ್ತಮ್ಮ, ಒಪ್ಕೊಂಡ್ರಾ? ಆಯ್ತಾಯ್ತು. ಹುಡುಗಿ ನನಗೆ ತುಂಬಾನೇ ಇಷ್ಟ ಆದ್ಲು. ಅವಳ ಹೆಸರು ರಾಧಿಕಾ. ಚೆನ್ನಾಗೆ ಓದಿರೋ ಹುಡುಗಿ ಕೂಡ. ಆದ್ರೇನಮ್ಮ? ಅವರಪ್ಪನಿಗೆ ಪಾಪ ಯಾವಾಗ್ಲೂ ಮೈ ಹುಷಾರಿರೋದಿಲ್ಲ, ಅಮ್ಮನೂ ಇಲ್ಲ. ಆದ್ರೆ ನನಗ್ ಹುಡುಗಿ ತುಂಬಾ ಇಷ್ಟ ಆದ್ಲು. ಅದಕ್ಕೆ ಪಕ್ಕ ಮಾಡ್ಕೊಂಡ್ ಬಂದ್ಬಿಟ್ಟೆ. ನನಗೆ ತುಂಬಾ ಬುದ್ಧಿವಂತೆ ಅನಿಸ್ತು. ನಾವು ಅಂತ ಹೇಳಿದೇವಿ. ಈಗ ಮದುವೆ ಏರ್ಪೋರ್ಟ್ ಮಾಡ್ಬೇಕು. ಮತ್ತೆ ಅವರಿಬ್ಬರಿಗೂ ಮದ್ವೆ ಮಾಡ್ತಾರೆ. ಅದು ಮಾತ್ರ ಅಲ್ದೆ, ಮದ್ವೆ ಮಾಡ್ಕೊಂಡ್ ಮನೆಗ್ ಬಂದಿದ ತಕ್ಷಣ ಎಲ್ಲಾ ಜವಾಬ್ದಾರಿನೂ ಅವಳೇ ತಗೋತಾಳೆ. ಈ ಚಿಕ್ಕ ಕುಟುಂಬದಲ್ಲಿ ಯಾವಾಗ್ಲೂ ಸಂತೋಷನೇ ತುಂಬಿತ್ತು. ಒಂದಿನ, ಅತ್ತೆ, ಈ ಊರು ತುಂಬಾ ಚಿಕ್ಕದಾಗಿದೆ, ಮನೆಗಳೇ ಕಾಣಿಸ್ತಾ ಇಲ್ಲ. ಹೌದಮ್ಮ, ಅದು ಯಾವಾಗ್ಲೂ ಹಿಂಗೇ ಇರೋದು. ಅವ್ರವ್ರ ಮನೆಗಳಲ್ಲಿ ಅವ್ರಿರ್ತಾರೆ, ಅವ್ರವ್ರ ಕೆಲ್ಸ ಅವ್ರು ನೋಡ್ಕೋತಾರೆ. ಯಾರ್ ಕತೆಗೂ ಯಾರು ಹೋಗಲ್ಲ. ಅವ್ರವ್ರ ಸಂತೋಷ ಅವ್ರವ್ರದು. ಇದು ಈ ಹೈವೇ ಯಾ ಕಡೆ ಹೋಗುತ್ತೆ? ಇದು ದಿಲ್ಲಿ ಕಡೆ ಹೋಗುತ್ತೆ ಮಗಳೇ. ನೀವ್ ಯಾವಾಗ್ಲಾದ್ರೂ ಹೋಗಿದ್ದೀರಾ? ನಿಮ್ಮ ಮಾವ ಒಂದ್ಸಲ ಆಸ್ಪತ್ರೆಗೆ ಕರ್ಕೊಂಡ್ ಹೋಗಿದ್ರು ಬಿಡು. ಒಬ್ಬ ರೋಡ್ ಹೆಂಗಿದೆ ಗೊತ್ತಾ ಮಗಳೇ? ಜರ್ರ ಅಂತ ಹೋಗ್ಬಿಟ್ಟ ಬಸ್ ಅವನು. ಹಾಗಾದ್ರೆ ಇಲ್ಲಿಂದ ದಿಲ್ಲಿ ತುಂಬಾ ಹತ್ರ ಅನ್ಸತ್ತಲ್ಲ ಅತ್ತೆ? ಆದ್ರೆ ನೀನ್ ಯಾಕೆ ಕೇಳ್ತಿದ್ಯಮ್ಮ? ಏನಿಲ್ಲ, ಸುಮ್ನೆ ಕೇಳ್ತಿದ್ದೆ ಅಷ್ಟೇ. ಗಗ್ಗ ಯಾಕೆ ಕೇಳ್ತಿದ್ದಾಳೆ ಈ ತರ ಅಂತ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಹಿಂಗೆ ಕಾಲ ಕಳೆದು ಹೋಗುತ್ತೆ. ಮತ್ತೆ ಒಂದಿನ ಅವರಿಬ್ರು ತಲೆ ಹಿಡ್ಕೊಂಡ್ ಕೂತಿರ್ತಾರೆ. ಆಗ ಮನೆ ಸೊಸೆ ಚಾಯ್ ತಗೊಂಬರ್ತಾಳೆ. ಏನಾಯ್ತು ಮಾವ, ಏನಾದ್ರೂ ಪ್ರಾಬ್ಲಮಾ? ಮಗಳೇ, ಈ ಬಾರಿ ತುಂಬಾ ವಿಪತ್ತಾಗಿದೆ. ಈ ಬಾರಿ ಮಳೆ ತುಂಬಾ ಕಡಿಮೆ ಆಯ್ತು. ಪೂರ್ತಿ ಬೆಳೆ ಒಣಗ್ತಾ ಇದೆ. ಅಮಾಯಕ ಸೋನು ನಲ್ಲಿಯಿಂದ ನೀರು ತುಂಬಿಸಿ ಆಗ್ತಾ ಇದ್ದಾನೆ. ನಮ್ಮ ಪರಿವಾರಕ್ಕೆ ತುಂಬಾನೇ ದುರದೃಷ್ಟ ಬಂದಿದೆ. ಆದ್ರೆ ಹೋದ್ಸಲ ಚೆನ್ನಾಗ್ ಮಳೆ ಬಂದಿತ್ತಲ್ವಾ? ರಾಧಿಕಾ, ಆಗ್ ಬಂದಂತ ಮಳೆಗೆ ಅರ್ಧ ಬೆಳೆ ಕೊಚ್ಕೊಂಡು ಹೋಯ್ತು.
ರೈತರದೆಲ್ಲ ಇದೇ ಸಮಸ್ಯೆನೆ. ಮಳೆ ಕಡಿಮೆ ಬಂದ್ರೆ ಕಷ್ಟ, ಮತ್ತೆ ಹೆಚ್ಚಾದ್ರೂ ಕಷ್ಟ. ಅಯ್ಯೋ ಏನ್ ಮಾಡೋದೋ ಗೊತ್ತಿಲ್ಲ. ಮೋನಾಗ ಬೇರೆ ಮದ್ವೆ ಮಾಡ್ಬೇಕು. ನೀ ದೇವ್ರ ಈ ತರ ಮಾಡ್ತಿದ್ರೆ ನಾವ್ ಹೆಂಗ್ ಸಂಪಾದನೆ ಮಾಡೋದು? ಭರವಸೆ ಇಡು ಗಂಗಾ, ಎಲ್ಲ ಸರಿ ಹೋಗುತ್ತೆ. ಅವಳ ಕುಟುಂಬ ತುಂಬಾ ಬೇಜಾರಾಗಿರೋದನ್ನ ನೋಡಿ ಅವಳು ಬೇಜಾರಾಗತ್ತೆ. ಅದಕ್ಕೆ ಅವಳು ಅವ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ಅನ್ಕೋತಾಳೆ. ಮಾವ, ನಿಮ್ಗೊಂದ್ ವಿಷಯ ಹೇಳ್ಬೇಕು. ಹಾ ಮಗಳೇ, ಹೇಳು, ಏನ್ ವಿಷಯ? ಮೋನ ಮದ್ವೆಗೆ ನಿಮ್ಗೆ ಎಷ್ಟು ದುಡ್ಡು ಬೇಕು? ಯಾಕೆ ಆ ರೀತಿ ಯಾಕೆ ಕೇಳ್ತಾ ಇದೆ ಮಗಳೇ? ಹೇಳಿ ಮಾವನವ್ರೆ. 5 ಲಕ್ಷ ಆದ್ರೂ ಬೇಕಾಗತ್ತಮ್ಮ. 2 ಲಕ್ಷ 3 ಲಕ್ಷ ಇದೆ ಅನ್ಸತ್ತೆ ಬ್ಯಾಂಕಲ್ಲಿ. ಇನ್ನು 2 ಲಕ್ಷ ಬೇಕು. ಏನ್ ಮಾಡೋದು? ನನ್ನತ್ರ ಒಂದು ಉಪಾಯ ಇದೆ. ನೀವು ಒಪ್ಕೊಂಡ್ರೆ ಓಕೆನೆ. ಹಾ ಹೇಳು ರಾಧಿಕಾ. ನೋಡಿ, ಈ ಮಧ್ಯೆ ಈ ಟೌನಲ್ಲಿರೋರ್ಗೆ ಫಾರ್ಮ್ ಹೌಸ್ ಅಂದ್ರೆ ತುಂಬಾನೇ ಶೋಕಿ ಇದೆ. ನಮ್ಮ ತೋಟ ಹೈವೇ ಹತ್ರ ಇದೆ ಅಲ್ವಾ? ತುಂಬಾ ದೂರ ಏನಿಲ್ಲ ದಿಲ್ಲಿಗೆ. ಆದ್ರೆ ಆ ಕಡೆ ಈ ಕಡೆ ಹೋಗೋರೆಲ್ಲರೂ ಬರ್ತಾರೆ. ನಾವು ಆ ರೋಡ್ನ ಮಾತ್ರ ಸರಿ ಮಾಡಿದ್ರೆ ಸರಿ ಆಗತ್ತೆ. ಬೌಂಡ್ರಿ ಮಾತ್ರ ಸೆಟ್ ಮಾಡ್ಬೇಕು. ಮತ್ತೆ ಫಾರ್ಮ್ ಹೌಸ್ಗೆ ಒಂದು ಒಳ್ಳೆ ಹೆಸರಿಡ್ಬೇಕು. ಮಗಳೇ, ನಿನ್ ಮಾತೇನೋ ನನ್ಗೆ ಅರ್ಥ ಆಗ್ತಾ ಇದೆ. ಆದ್ರೆ ಇದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ? ಆ 3 ಲಕ್ಷ ನಮ್ಗೆ ಉಪಯೋಗ ಆಗತ್ತೆ. ಚೆನ್ನಾಗ್ ಬಿಸ್ನೆಸ್ ನಡೆದ್ರೆ ಮೋನ ಮದ್ವೆ ನಾವು ತುಂಬಾ ಚೆನ್ನಾಗ್ ಮಾಡ್ಬೋದು. ನನಗೂ ಈ ಐಡಿಯಾ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ. ಮಾರನೇ ದಿನನೇ ಅವರು ಎಲ್ಲ ತಯಾರಿನೂ ಶುರು ಮಾಡ್ಬಿಡ್ತಾರೆ. ಕುಟುಂಬದವರೆಲ್ಲ ಸೇರ್ಕೊಂಡು ಎಲ್ಲ ರೆಡಿ ಮಾಡಕ್ ಶುರು ಮಾಡ್ತಿರ್ತಾರೆ. ಮತ್ತೆ ಅವರು ಆ ಬೌಂಡ್ರಿನೂ ಹಾಕ್ತಾರೆ. ಅದು ಮಾತ್ರ ಅಲ್ಲದೆ ಆ ರಸ್ತೆ ಕೂಡ ಸರಿಯಾಗಿ ಮಾಡ್ಬಿಡ್ತಾರೆ. ಮತ್ತೆ ಅವ್ರು ಬೇಕಾಗಿರೋ ಎಲ್ಲ ತಯಾರಿನೂ ಮಾಡ್ತಾರೆ. ಮತ್ತೆ ತೋಟದ ನಡುವೆನೆ ಒಂದು ಚಿಕ್ಕ ಸುಂದರವಾದ ಮನೆ ಕಟ್ಬಿಡ್ತಾರೆ. ಕುಟುಂಬದವರೆಲ್ಲ ಸೇರ್ಕೊಂಡು ಮಾಡ್ತಾರೆ. ಮತ್ತೆ ಮಾರನೇ ದಿನ, ಹಲೋ, ನನ್ನ ಹೆಸರು ರಾಹುಲ್. ನಾನು ಡೆಲ್ಲಿಯಿಂದ ಬಂದಿದ್ದೇನೆ. ಈ ರೆಸಾರ್ಟ್ ಮೊದಲನೇ ಬಾರಿಗೆ ನೋಡಿದೆ. ಇದು ಬೆಳಗ್ಗೆ ಮತ್ತೆ ಸಂಜೆಗೆ ಸ್ಪೇಸ್ ಅವೈಲೇಬಲ್ ಇದೆಯಾ? ಆಹಾ, ಖಂಡಿತ. ಏನ್ ಫಂಕ್ಷನ್ ರೀ? ನನ್ನ ಮಗನದು ಬರ್ತ್ಡೇ. ಕೇಟ್ರಿಂಗ್ ನಾನೇ ನೋಡ್ಕೊಂತೀನಿ. ಕೇವಲ ನೀವು ನಮ್ಗೆ ಜಾಗ ಕೊಡಿ. ನನ್ನ ಬಜೆಟ್ 20,000. ಅದು ನಿಮ್ಗೆ ನಡೆಯುತ್ತಾ? ಹಾ, ಖಂಡಿತ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಇದು ತಗೊಳ್ಳಿ, 10,000 ಅಡ್ವಾನ್ಸ್. ರಾಧಿಕಾನ ಪ್ಲಾನ್ ತುಂಬಾನೇ ಚೆನ್ನಾಗಿತ್ತು. 2 ದಿನದ ನಂತರ ರಾಹುಲ್ ಮಗನ ಬರ್ಡೇ ಅಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾನೆ. ಅದು ಮಾತ್ರ ಅಲ್ಲದೆ ಅವ್ರಿಗೆ ತುಂಬಾ ಚೆನ್ನಾಗಿ ಸಂಪಾದನೆ ಕೂಡ ಆಗತ್ತೆ. ಇದೇ ರೀತಿ ಸ್ವಲ್ಪ ಸ್ವಲ್ಪ ಎಲ್ಲಾರ್ಗೂ ಈ ರೆಸಾರ್ಟ್ ಬಗ್ಗೆ ಗೊತ್ತಾಗತ್ತೆ. ಮತ್ತೆ ಎಲ್ಲರೂ ಬರ್ತಿದ್ರು. ರಾಧಿಕಾ ಮತ್ತೆ ಅವರ ಕುಟುಂಬದವರಿಗೆ ಚೆನ್ನಾಗಿ ದುಡ್ಡು ಸಂಪಾದನೆ ಆಗ್ತಿತ್ತು. 2 ವರ್ಷದ ನಂತರ, ಅಣ್ಣ ಬೇಗ ಊಟ ಬಡಿಸಿ, ಎಲ್ಲರೂ ಬರ್ತಿದ್ದಾರೆ. ಮೇಡಮ್, ಹೇಗೆ ಹಾಕ್ತೀನಿ. ಮೋನಾ, ರೆಡಿ ಆದ್ಯಾ ಇಲ್ವಾ? ಮೋನಾ, ಅರೆ ಟೈಮ್ ಆಗ್ತಿದೆ ಮೋನಾ. ನೋಡ್ತಿದ್ಯಾ ರಾಧಿಕಾ, ನಿನ್ನ ನಾದ್ನೀನ? ಹಾ, ದೇವತೆ ತರ ಇದ್ದಾಳೆ ಬಿಡಿ. ಎಲ್ಲ ನಿಮ್ಮಿಂದಾನೇ ಅತ್ಗೆ, ನನ್ನಿಂದ ಅಲ್ಲ, ನಮ್ಮೆಲ್ಲರಿಂದ. ನೋಡು, ನಿನ್ನ ಮಗುವಿನ ಬರ್ತ್ಡೇ ಸೆಲೆಬ್ರೇಷನ್ ನಮ್ಮ ರೆಸಾರ್ಟ್ ಅಲ್ಲೇ ಮಾಡ್ಬೇಕು, ಅರ್ಥ ಆಯ್ತಾ? ಬೇಗ ಬುಕಿಂಗ್ ಮಾಡ್ಕೋ, ಮರ್ತೋಗ್ಬೇಡ. ಮಾಯಕಂಚ್ ಊರಲ್ಲಿ ಸಾವತಿ ಮಕ್ಕಳಿಬ್ರು ವಾಸಿಸ್ತಿದ್ರು. ಅದ್ರಲ್ಲಿ ಒಬ್ಳು ನಿಹಾರಿಕಾ, ಬೆಳ್ಳಗಿರ್ತಾಳೆ, ನೋಡೋದಕ್ಕೆ ತುಂಬಾನೇ ಸುಂದರವಾಗಿರ್ತಾಳೆ. ಇನ್ನೊಬ್ಳು ಪಲ್ಲವಿ, ಕಪ್ಪಗಿರ್ತಾಳೆ, ಮತ್ತೆ ಅವಳಿಗೆ ಕೂದ್ಲು ಕೂಡ ಕಡಿಮೆ ಇರುತ್ತೆ. ಅಮ್ಮ ಅಮ್ಮ, ತಲೆಗಿಡೋ ಎಣ್ಣೆ ಎಲ್ಲಿದೆ? ನೀನ ಎಣ್ಣೆ ಇಟ್ಟು ಏನ್ ಮಾಡ್ತೀಯ? ಎಣ್ಣೆ ಮತ್ತೆ ಶಾಂಪು ವೇಸ್ಟ್ ಮಾಡ್ತಿದ್ಯಾ. ಇರೋ 4 ಕೂದಲನ್ನ ಕಾಪಾಡ್ಕೊಳಕ್ಕೆ ಪಾಪ ನೀನ್ ಎಷ್ಟು ಕಷ್ಟ ಪಡ್ತೀಯ. ಆ ದೇವರು ಏನೋ ಕೋಪದಲ್ಲಿ ನೀನ್ ತಯಾರು ಮಾಡಿರ್ತಾನೆ. ನೋಡು, ಕಪ್ಪಗೆ ಕೂದ್ಲಿಲ್ಲ, ಏನ್ ತಯಾರು ಮಾಡಿದನೋ ಏನೋ ನೀನ. ನಿಹಾರಿಕಾ, ನನ್ನ ಚುಡಾಯಿಸ್ ನಿನ್ಗೆ ಏನ್ ಸಿಗುತ್ತೆ? ನನಗೆ ತುಂಬಾ ಖುಷಿ ಸಿಗತ್ತೆ ಗೊತ್ತಾ? ನನ್ನ ಸುಂದರತ್ವವನ್ನು ನೋಡಿ ನಿನ್ಗೆ ಹೊಟ್ಟೆ ಕಿಚ್ಚೆ? ಏನು ಸರಿಯಾಗಿ ಹೇಳದ್ನಾ? ನನ್ನ ಸವತಿ ಕಪ್ಪು ಅಕ್ಕ ಯಾವಾಗ್ಲೂ ಸವತಿ ತಂಗಿ ಬೈಯೋದನ್ನ ಕೇಳಿಸ್ಕೊತಾ ಇದ್ಲು. ಆದ್ರೆ ಅವಳು ಬಾಯಿ ಬಿಟ್ಟು ಒಂದ್ ಮಾತು ಕೂಡ ಬೈತಾ ಇರ್ಲಿಲ್ಲ. ಅವಳು ಮನ್ಸ್ ಬೇಜಾರ್ ಮಾಡ್ಕೊಂಡು ಬಾಯಿ ತೆಗೆದು ಅಲ್ಲಿಂದ ಹೋಗ್ಬಿಡ್ತಾಳೆ. ಯಾಕಂದ್ರೆ ಸ್ವಾಭಿಮಾನ ಅನ್ನೋ ಒಂದು ವಿಷಯ ಅವಳ ಬಾಯಿನ ಮುಚ್ಬಿಟ್ಟಿತ್ತು. ಏನು ಮಾತಾಡ್ದೆ ಅವಳು ಅಲ್ಲಿಂದ ಬ್ಯಾಗ್ ಎತ್ಕೊಂಡು ಹೊಟ್ಟೋಗ್ಬಿಡ್ತಾಳೆ. ಕಾಲೇಜ್ಗೆ ಹೋದ್ರೆ ಅಲ್ಲಿ ಕಾಲೇಜಲ್ಲಿರುವ ಹೆಣ್ಮಕ್ಳು ಕೂಡ ಚುಡಾಯಿಸ್ತಿರ್ತಾರೆ. ನೋಡಿ ನೋಡಿ ಬಂದ್ಲು ನಮ್ಮ ಕಪ್ಪ ಬ್ಯೂಟಿ. ಅವಳ ಬಾಯ್ ಕಟ್ ಬ್ಯೂಟಿ ಜೊತೆಗೆ ಬಂದ್ಬಿಡ್ತಾಳ ದಿನ ಕಾಲೇಜ್ಗೆ. ಇವಳಿಗೆ ಕೂದಲು ಬೇರೆ ಯಾವಾಗ್ಲೂ ಉದ್ರೋಗ್ತಿದೆ. ಒಂದ್ ವೇಳೆ ಇವಳು ಕ್ಯಾನ್ಸರ್ ಇದೆಯೋನೋ ಅಂತ ಅನ್ಸುತ್ತೆ ನನಗೆ. ಇಂಥ ಹುಡುಗಿರ್ನ ಕಾಲೇಜ್ ಒಳಗಡೆನೆ ಸೇರಿಸಬಾರ್ದು. ಕಾಲೇಜಲ್ಲಿರುವ ಹುಡುಗಿರು ಮತ್ತೆ ಹುಡುಗರಿಗೆ ಇವಳಂದ್ರೆ ಇಷ್ಟನೇ ಆಗ್ತಿರ್ಲಿಲ್ಲ. ಬುದ್ಧಿ ಇಲ್ದೆ ನಾಯಿಗಳು ಯಾವಾಗ್ಲೂ ಅವಳ ಮೇಲೆ ಟೊಮೆಟೊ ಹಾಕ್ತಿದ್ರು. ಇವಳು ಕೂದಲು ಉದುರ್ತಾ ಇದೆ, ಇವಳೊಳಗಡೆ ಯಾವುದೋ ಒಂದು ದೊಡ್ಡ ರೋಗನೇ ಅಂಟಿದೆ. ದಯವಿಟ್ಟು ನಾನು ಹೊಡಿಬೇಡಿ, ನನ್ ಮೇಲೆ ಅತ್ಯಾಚಾರ ಮಾಡ್ಬೇಡಿ. ನನಗೇನು ರೋಗ ಇಲ್ಲ. ನಿನಗೆ ಇಷ್ಟು ಕೂದಲು ಉದ್ರೋಗ್ತಿದೆ ಅಂದ್ರೆ ಖಂಡಿತ ನಿನಗೇನು ರೋಗ ಇದ್ದೇ ಇರ್ಬೇಕು. ಅರೆ ಹೋಗ್ ಕಪ್ಪು ದೆವ್ವ, ಎಲ್ಲಿಂದ ಬರ್ತಿದ್ಯಾ ನೀನ್ ಹಿಂಗ ಅಸಹ್ಯವಾಗಿ? ಅಷ್ಟರಲ್ಲಿ ನಿಹಾರಿಕಾ ಕಾಲೇಜಿಂದ ಬರ್ತಾಳೆ.
ಅಮ್ಮ ಇವತ್ತೇ ಗೊತ್ತಾಯ್ತು, ಈ ಕಪ್ಪು ದೆವ್ವಗೆ ಕ್ಯಾನ್ಸರ್ ಇದೆಯಂತೆ. ಕ್ಯಾನ್ಸರ್. ಫಸ್ಟ್ ಇವಳನ್ನ ಮನೆಯಿಂದ ಆಚೆ ಕಳಿಸ್ಬಿಡು. ಇವಳಿಂದ ಕಾಲೇಜಲ್ಲಿ ನನಗೂ ಮಾನ ಮರಿದೆ ಹೋಗ್ತಿದೆ. ಬೇಡಮ್ಮ, ದಯವಿಟ್ಟು ನಾನು ಎಲ್ಲೂ ಕಳ್ಸ್ಬೇಡ. ನೀವ್ ಬಿಟ್ರೆ ನಮ್ಗೆ ಬೇರೆ ಯಾರಿದ್ದಾರೆ? ನಾನು ಎಲ್ಲಿ ಹೋಗ್ತೀನಿ? ಎಲ್ಲಾದ್ರೂ ಹೋಗ್ ಸಾಯೆ. ಹಿಂಗ್ ಕಪ್ಪು ಮುಖ, ಕಡಿಮೆ ಕೂದ್ಲಿಟ್ಕೊಂಡು ಯಾವನ್ ಮದ್ವೆ ಮಾಡ್ಕೋತಾನೆ ನಿನ್ನ? ಹೇಳು. ಜೀವನ ಪೂರ್ತಿ ನಮ್ಮ ಹತ್ರನೇ ಇದ್ ಸಾಯ್ತೀಯಾ? ಹೋಗು, ಎಲ್ಲಾದ್ರೂ ಹೋಗ್ ಸಾಯ್. ಅಮ್ಮ ಸರಿಯಾಗಿ ಹೇಳ್ದೆ. ಫಸ್ಟ್ ಇವಳನ್ನ ಮನೆಯಿಂದ ಆಚೆ ಕಳಿಸು. ಹಂಗಂತ ಮಾತಾಡ್ಕೊಂಡು ಪಾಪ ಅವಳನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಪಲ್ಲವಿ ಅಳ್ತಾ ಅಳ್ತಾ ಕಾಡಿನ ಕಡೆ ನಡ್ಕೊಂಡು ಹೋಗ್ತಾಳೆ. ನಾನು ಊಟವಾಗ್ಲೇ ಸತ್ತೋಗ್ಬೇಕಾಗಿತ್ತು. ಈ ಕಪ್ಪು ಬಣ್ಣ, ಈ ಕೂದ್ಲು ನನಗೆ ಯಾಕೆ ಹೇಳು ದೇವ್ರೇ? ಎಲ್ಲಾರು ನನ್ನ ಚುಡಾಯಿಸ್ತಾರೆ. ಇವತ್ತು ಕಾಲೇಜಲ್ಲಿ ಎಲ್ಲಾರು ನನ್ ಮೇಲೆ ಟೊಮೆಟೊ ಹಾಕಿದ್ರು. ನನ್ನ ಸುಮ್ನೆ ಚುಡಾಯಿಸ್ತಾರೆ. ಸವತಿ ತಾಯಿ ಕೂಡ ಮನೆಯಿಂದ ಆಚೆ ಕಳಿಸ್ಬಿಟ್ಲು. ಅಮ್ಮ ನೀನ್ ಎಲ್ಲಿದ್ಯಾ ಅಮ್ಮ? ನಿನ್ ಮಗಳ್ ನಿನ್ಗೆ ಸ್ವಲ್ಪ ಜ್ಞಾಪಕ ಬರೋದಿಲ್ವಾ? ನನ್ನ ದುಃಖವನ್ ಯಾಕಮ್ಮ ನಿನ್ ಕೈ ನೋಡಕ್ಕಾಗ್ತಿಲ್ಲ? ಪಲ್ಲವಿ ಅಳ್ತಾ ಅಳ್ತಾ ನಡ್ಕೊಂಡು ಹೋಗ್ತಿರ್ತಾಳೆ. ಸಾಯಂಕಾಲ ಆಗತ್ತೆ, ರಾತ್ರಿ ಆಗತ್ತೆ, ಕತ್ಲಾಗತ್ತೆ. ಕಾಡಲ್ಲಿ ಪಾಪ ಅವಳು ಒಬ್ಳೇ ಕೂತಿರ್ತಾಳೆ. ಅವಳು ಕನಸಿನಲ್ಲಿ ಅವರ ಅಮ್ಮನ ನೋಡ್ತಾಳೆ. ಅವರ ಅಮ್ಮ ಅವಳ ಕಣ್ಣು ಮುಂದೆ ಬಂದು ನಿಂತಿರ್ತಾಳೆ. ಅಮ್ಮ, ನನ್ನನ್ ಯಾಕಮ್ಮ ನಿನ್ ಬಿಟ್ಟು ಹೋಗ್ಬಿಟ್ಟೆ? ನಿನಗ್ ಗೊತ್ತಿಲ್ಲ ಅಮ್ಮ, ಈ ಸಮಾಜ ಒಳ್ಳೇದಲ್ವೇ ಅಲ್ಲ ಅಮ್ಮ. ಸವತಿ ತಾಯಿ ಮತ್ತೆ ತಂಗಿ ನನ್ನ ಎಷ್ಟು ಟಾರ್ಚರ್ ಮಾಡ್ತಾರ ಗೊತ್ತಾ? ಎಲ್ಲ ಸ್ವಾರ್ಥ ಪರವರು. ನಾನ್ ನಿನ್ ಜೊತೆನೆ ಬಂದ್ಬಿಡ್ತೀನಿ. ಪಲ್ಲವಿ, ನಾನ್ ನಿನ್ನ ಕರ್ಕೊಂಡೋಗಕ್ಕಲ್ಲ, ನಿನ್ನ ಈ ಕಷ್ಟದಿಂದ ಕಾಪಾಡೋದಕ್ಕೋಸ್ಕರನೇ ನಾನು ನಿನ್ನತ್ರ ಬಂದಿದ್ದೀನಿ ತಾಯಿ. ಆಗ ಆಶಾ ಒಳಗಡೆಯಿಂದ ಒಂದು ಪ್ರಕಾಶವಾದ ಬೆಳಕು ಬರುತ್ತೆ. ಆ ಬೆಳಕು ಪಲ್ಲವಿ ಮೇಲೆ ಹೋಗುತ್ತೆ. ಆ ಪ್ರಕಾಶವಾದ ಬೆಳಕು ಪಲ್ಲವಿ ಒಳಗಡೆ ಹೋಗಿದ ತಕ್ಷಣ ಅವಳಿಗೆ ತುಂಬಾ ಕೂದ್ಲು ಮತ್ತೆ ಸುಂದರವಾದ ಮುಖ ಬರುತ್ತೆ. ಅವಳು ನೋಡೋದಕ್ಕೆ ತುಂಬಾ ತುಂಬಾ ಸುಂದರವಾಗಿರ್ತಾಳೆ. ಆಗ ಆಶಾ ಅಂತಾಳೆ, ಪಲ್ಲವಿ, ಇದು ನಾನ್ ನಿನ್ಗೆ ಕೊಟ್ಟಿರುವ ಒಂದು ಆಸ್ತಿ ಕಣೋ. ಇದು ನೀನ್ ಯಾವಾಗ ನಿನ್ ಸಹಾಯ ಕೇಳ್ತೀಯೋ ಅದು ನಿನ್ಗೆ ಯಾವಾಗ್ಲೂ ಸಹಾಯ ಮಾಡುತ್ತೆ. ಅರೆ ವಾ, ನನಗೆ ಎಷ್ಟು ಉದ್ದ ಕೂದ್ಲು ಬಂದಿದೆ. ಅದು ಅಲ್ಲದೆ ನನ್ ಮುಖ ಸುಂದರವಾಗಿ ಆಗಿದೆ. ನಾನ್ ಮತ್ತೆ ನನ್ ಮನೆಗ್ ವಾಪಸ್ ಹೋಗ್ಲೇಬೇಕು. ಸ್ವಲ್ಪ ತಾದ್ಮೇಲೆ ಅವಳು ಮನೆಗ್ ಹೋಗ್ತಾಳೆ. ಅಲ್ಲಿ ಹೋಗಿದ ತಕ್ಷಣ ಅವ್ರು ಸವತಿ ತಾಯಿ ಮತ್ತೆ ಸವತಿ ತಂಗಿ ಅವಳನ್ನ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಅಮ್ಮ, ನಿಹಾರಿಕಾ, ನೋಡಿ ನಾನೆಷ್ಟು ಸುಂದರವಾಗಿದ್ದೀನಿ. ನನ್ನ ಕೂದ್ಲು ನೋಡಿ, ನನ್ನ ಬಣ್ಣ ನೋಡಿ. ನಮ್ಮಮ್ಮ ಕನಸಲ್ಲಿ ಬಂದು ನನಗೆ ಆಶೀರ್ವಾದ ನೀಡಿದ್ಲು ಗೊತ್ತಾ? ಏನು, ಮಾಯಾ ಕೂದ್ಲಾ? ಸರಿ, ಫಸ್ಟು ಈ ಮಾಯಾ ಕೂದ್ಲಿಂದ ಏನಾದ್ರೂ ಮಾಯ ಮಾಡಿ ತೋರ್ಸು, ಆಗ ನಂಬುತ್ತೀವಿ. ಹೇ ನನ್ನ ಮಾಯಾ ಕೂದಲು, ತೋರ್ಸು ನಿನ್ನ ಚಮತ್ಕಾರವನ್ನು. ಅವಳು ಹಂಗ ಅಂದಿದ ತಕ್ಷಣ ಅವಳ ತಲೆಯಲ್ಲಿ ಒಂದು ಪ್ರಕಾಶವಾದ ಬೆಳಗೊಂದು ಬರುತ್ತೆ. ಮತ್ತೆ ಅದರಿಂದ ದುಡ್ಡು ಕೆಳಗಡೆ ಬೀಳ ಶುರು ಆಯ್ತು. ಅರೇ, ನನ್ನ ಮಗಳು ಇವಳು, ನನ್ನ ಮುದ್ದು ಮಗಳು. ನಾನ್ ನಿನ್ನ ಬಿಕಾರಿ ಅಂತ ಅನ್ಕೊಂಡ್ಬಿಟ್ಟೆ ಅಲ್ವಾ? ಆದ್ರೆ ನೀನು ಲಕ್ಷ್ಮಿ ಕಣೆ, ಲಕ್ಷ್ಮಿ. ನೀನು ದೊಡ್ಡ ಖಜಾನವಾಗಿ ಬದ್ಲಾಗಿದ್ಯಾ. ಎಷ್ಟು ಸುಂದರವಾಗಿದ್ಯೋ ಗೊತ್ತಾ? ನನ್ನ ಬಂಗಾರ. ನನ್ ಕಣ್ಣೇ ಬೀಳುತ್ತೆ ಅನ್ಸುತ್ತೆ. ಬಾ ಮಗಳೇ, ಬಾ ಬಾ ಬಾ. ಆಗಿದ್ದೆಲ್ಲ ಮರ್ತೋಗು ಆಯ್ತಾ? ನಿನ್ ಮನೆ ಇದು. ಕುಟುಂಬ ಅಂದ್ರೆ ಒಂದಲ್ದೆ ಒಂದು ಪ್ರಾಬ್ಲಮ್ ಬಂದೇ ಬರುತ್ತಲ್ವಾ? ಅವಳ ಮಾಯ ಕೂದ್ಲಿಂದ ಎಲ್ಲಾರು ಅವಳನ್ನ ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡೋದು ಶುರು ಮಾಡ್ತಾರೆ. ಅವಳು ಸವತಿ ತಾಯಿನ ಪೆಟ್ಟಾಗ್ಬಿಟ್ಟಿದ್ಲು. ಒಂದಿನ ಪಲ್ಲವಿ ಅವ್ರ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತಿರ್ತಾಳೆ. ಆಗ ಒಬ್ಬ ಲೇಡಿನ ನೋಡ್ತಾರೆ. ಯಾರಾದ್ರೂ ನನಗೆ ಸಹಾಯ ಮಾಡಿ. ಏನಾಯ್ತಮ್ಮ? ಏನಾಯ್ತು ನಿಮ್ಗೆ? ಅರೇ ಪಲ್ಲವಿ, ಹತ್ರ ಹೋಗ್ಬೇಡ. ಅವಳಿಗೆ ಚರ್ಮ ರೋಗ ಇದೆ. ನೋಡ್ತಿದ್ರೆ ಅರ್ಥ ಆಗ್ತಿಲ್ವಾ? ಅದೇನಾದ್ರೂ ಒಂದ್ಸಲ ಬಂದ್ಬಿಟ್ರೆ ಅಷ್ಟೇ, ಪೂರ್ತಿ ಶರೀರ ಎಲ್ಲ ಹಪ್ಕೊಂಡ್ಬಿಡುತ್ತೆ. ಏನಾಗಲ್ಲಮ್ಮ ನನ್ಗೆ, ನೀನ್ ಭಯ ಪಡ್ಬೇಡ. ಮಗಳೇ, ನಾನು ಈ ರೋಗದಿಂದ ತುಂಬಾ ಕಷ್ಟಪಡ್ತಿದ್ದೀನಿ. ಈ ಹಾಳಾದ ರೋಗ, ನನಗೆ ಈ ರೋಗದಿಂದ ಮುಕ್ತಿ ಕೊಡಿಸು ತಾಯಿ. ನಾನು ಸತ್ತು ಸತ್ತು ಬದುಕ್ತಾ ಇದ್ದೀನಿ ತಾಯಿ. ಹೇ ಮಾಯಾ ಕೂದಲು, ನಿನ್ನ ಚಮತ್ಕಾರವನ್ನು ತೋರ್ಸು. ಇವ್ರಿಗೇನ್ ಬೇಕೋ ಅದನ್ನೇ ಕೊಡು. ಆಗ ಅವಳ ಕೂದಲಿಂದ ಒಂದು ಬೆಳಕು ಬರುತ್ತೆ. ಮತ್ತೆ ಆ ಅಜ್ಜಿ ಕೇಳಿದ್ದು ಆ ಅಜ್ಜಿಗೆ ಅವಾಗ ಸಿಗತ್ತೆ. ಅದು ಅವಳ ಅನಾರೋಗ್ಯ ಎಲ್ಲ ಸರಿಯಾಗಿ ಅವಳು ಆರೋಗ್ಯವಾಗಿ ಬದಲಾಗ್ತಾಳೆ. ಅವರು ತುಂಬಾನೇ ಸಂತೋಷ ಪಡ್ತಾರೆ. ನಿನ್ಗೆ ತುಂಬಾ ತುಂಬಾ ಧನ್ಯವಾದ ತಾಯಿ. ನನ್ನ ಈ ಅನಾರೋಗ್ಯದಿಂದ ಕಾಪಾಡಿದೀಯಾ. ನಿನ್ನಿಂದ ಇವತ್ತು ನನಗೆ ಒಳ್ಳೆ ಜೀವನ ಸಿಕ್ಕಿದೆ. ಆಮೇಲೆ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಮತ್ತೆ ಮನೆಯಲ್ಲಿ ಕೂಡ ಪಾಪ ಬಡವರು ಯಾವಾಗ್ಲೂ ಅವಳನ್ನ ನೋಡಕ್ ಬರ್ತಿದ್ರು. ಅವಳು ಯಾರನ್ನು ಖಾಲಿ ಕೈಯಲ್ಲಿ ಮಾತ್ರ ಕಳಿಸ್ತಿರ್ಲಿಲ್ಲ, ಸಹಾಯ ಮಾಡ್ತಿದ್ಲು. ಆದ್ರೆ ನಿಹಾರಿಕಾಗೆ ಇದನ್ನ ನೋಡಿ ತುಂಬಾನೇ ಹೊಟ್ಟೆ ಕಿಚ್ಚು. ಈ ಕಪ್ಪು ದೆವ್ವ ಇವತ್ ನೋಡು ಎಷ್ಟು ಫೇಮಸ್ ಆಗಿದಾಳಂತ. ಉದ್ದ ಉದ್ದ ಕೂದ್ಲಿಟ್ಕೊಂಡು ಇವಳು ತುಂಬಾ ಓವರಾಗಿ ಆಡ್ತಿದ್ದಾಳೆ. ಇವತ್ ರಾತ್ರಿನ ನೋಡು ಕಟ್ ಮಾಡ್ಬಿಡ್ತೀನಿ ಎಲ್ಲ ಕೂದ್ಲು. ರಾತ್ರಿನೇ ಕತೆ ಮುಗಿಸ್ಬಿಡ್ತೀನಿ. ರಾತ್ರಿ ಪಲ್ಲವಿ ನಿದ್ದೆ ಮಾಡ್ತಿರ್ತಾಳೆ. ನಿಹಾರಿಕಾ ಪ್ಲಾನ್ ಮಾಡಿದ ತರಾನೇ ಕಟ್ ಮಾಡೋದಕ್ಕೆ ಸೀಸರ್ ಎತ್ಕೊಂಡ್ ಬರ್ತಾಳೆ. ಅವಳು ಪಲ್ಲವಿನ ಕೂದ್ಲು ಕಟ್ ಮಾಡ್ತಿದ್ದಂಗ್ಲೆ ಉಲ್ಟಾ ಆಗಿ ನಿಹಾರಿಕಾ ಕೂದ್ಲು ಎಲ್ಲ ಕಟ್ ಆಗಿ ಅವಳು ಪೂರ್ತಿಯಾಗಿ ತಲೆ ಕೂದ್ಲು ಕಟ್ ಮಾಡ್ಕೋತಾಳೆ. ಅದನ್ನ ನೋಡಿ ಅಳಕ್ ಶುರು ಮಾಡ್ತಾಳೆ. ನನ್ನ ಕೂದ್ಲು,
ನನ್ಗೆ ಏನ್ ಗತಿ ಬಂದಪ್ಪ, ಒಂದು ಕೂದ್ಲು ಇಲ್ದೆ ಆಗ್ಬಿಡ್ತಲ್ಲಪ್ಪ. ಅರೆ ಏನಾಯ್ತು? ಅರ್ಧ ರಾತ್ರಿಯಲ್ಲಿ ಯಾರದ್ ಕಿರ್ಚ್ತಾ ಇರೋದು? ಅರೆ ನಿಹಾರಿಕಾ, ಏನಾಯ್ತು? ನಿನ್ ಕೂದ್ಲಿಗೆ ಏನಾಯ್ತು? ಗೊತ್ತಿಲ್ಲ ಅಮ್ಮ, ನಾನು 7 ಕೂದ್ಲು ಕಟ್ ಮಾಡಕ್ ಹೋದೆ, ನೋಡಿದ್ರೆ ಆ ಸಿಸರ್ ರಿವರ್ಸ್ ಆಗಿ ನನ್ ಕೂದ್ಲು ಕಟ್ ಮಾಡ್ತು. ಯಾರ್ ಹೇಳಿದ್ ನಿನ್ಗೆ ಪಲ್ಲವಿ ಕೂದ್ಲು ಕಟ್ ಮಾಡು ಅಂತ? ಒಳ್ಳೇದಾಯ್ತು ನಿನ್ಗೆ ಹಿಂಗೆ ಆಗ್ಬೇಕು. ಮಾಡಿದ ತಪ್ಪಿಗೆ ಅನುಭವಿಸು. ನಿಹಾರಿಕಾ, ಹೊಟ್ಟೆ ಕಿಚ್ಚು ಒಳ್ಳೇದಲ್ಲ, ಅದು ನಮ್ಗೆನೆ ಕೆಟ್ಟದ್ ಮಾಡುತ್ತೆ. ನೀನನ್ನ ಯಾವಾಗ್ಲೂ ನನ್ನ ಸ್ವಂತ ತಂಗಿ ಅಂತಾನೆ ಅನ್ಕೊಂಡಿದೀನಿ, ಆದ್ರೆ ನೀನ್ ಯಾವಾಗ್ಲೂ ನನ್ನ ದೂರನೇ ಇಟ್ಟಿದ್ಯಾ, ಸವತಿ ಅಕ್ಕ ತರನೇ ನೋಡಿದ್ಯಾ. ಅದ್ರಿಂದಾನೇ ನಿನ್ಗೆ ಇವತ್ತೀ ಶಿಕ್ಷೆ. ಪಲ್ಲವಿ ಹಂಗ ಅಂದಿದ ತಕ್ಷಣ ನಿಹಾರಿಕಾಗೆ ತುಂಬಾನೇ ನಾಚಿಕೆ ಆಗುತ್ತೆ. ಅವಳು ತಲೆ ಕೆಳಗಡೆ ಹಾಕೊಂಡು ಅಳಕ್ ಶುರು ಮಾಡ್ಬಿಡ್ತಾಳೆ. ಪಲ್ಲವಿ ಅವಳನ್ನ ಕ್ಷಮಿಸ್ತಾಳೆ, ಮತ್ತೆ ಮಾಯಾ ಕೂದಲ ಸಹಾಯದಿಂದ ಮತ್ತೆ ನಿಹಾರಿಕಾ ತಲೆಯಲ್ಲಿ ಕೂದಲು ಬರೋ ತರ ಮಾಯನ್ನು ಮಾಡ್ತಾಳೆ. ಮತ್ತೆ ಅವ್ರು ಎಲ್ಲರೂ ತುಂಬಾ ಸಂತೋಷವಾಗಿ ಜೀವಿಸ್ತಾರೆ. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर, और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.